ನಮಸ್ಕಾರ ಸ್ನೇಹಿತರೆ. ಫೋಟೋ ಕ್ಲಿಕ್ ಮಾಡುವಾಗ ನೋಡ್ಕೊಳ್ಬೇಕಲ್ವಾ? ಮತ್ತೆ ಒಟ್ಟಿಗೆ ಜಾಲಿ ವೆಕೇಶನ್. ಈ ಬಾರಿಯೂ ಸಿಕ್ಕಿಬಿದ್ರು ರಶ್ಮಿಕಾ ವಿಜಯ್. ಪವನ್ ಕಲ್ಯಾಣ್ ನಂತರ ಯುವಕರಲ್ಲಿ ಅಂತಹ ಪ್ರಭಾವ ಬೀರಿದ ನಾಯಕ ವಿಜಯ್ ದೇವರಕೊಂಡ. ದಿಲ್ ರಾಜ್ ಅವರೇ ಒಂದು ಸಂದರ್ಭದಲ್ಲಿ ಹೀಗೆ ಹೇಳಿದ್ದರು. ವಾಸ್ತವವಾಗಿ ವಿಜಯ್ ಅವರ ಯೂತ್ ಕ್ರೇಜ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ರೌಡಿ ಸ್ಟಾರ್ ಅರ್ಜುನ್ ರೆಡ್ಡಿ ಚಿತ್ರದ ಮೂಲಕ ಉದ್ಯಮದಲ್ಲಿ ಹೊಸ ಅಲೆ ಸೃಷ್ಟಿಸಿದ ನಟ ವಿಜಯ್ ದೇವರಕೊಂಡ. ಆದರೆ ಲೈಗರ್ ಸಿನಿಮಾ ಹೀನಾಯವಾಗಿ ಸೋತಿತು. ಆದ್ರೆ ಅವರ ಗರ್ಲ್ ಫ್ರೆಂಡ್ ಸಿನಿಮಾಗಳು ಸಕ್ಸಸ್ ಆಗುತ್ತಲೇ ಇದೆ. ಹೌದು, ರಶ್ಮಿಕಾ ಹಾಗೂ ವಿಜಯ್ ಬಹುತೇಕ ಒಟ್ಟಿಗೆ ಕೆರಿಯರ್ ಶುರು ಮಾಡಿದ್ರು. ಇದೀಗ ವಿಜಯ್ ಒಂದು ಉತ್ತಮ ಹಿಟ್ ಗಾಗಿ ಕಾಯ್ತಿದ್ದಾರೆ. ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದ ಲೈಗರ್ ಚಿತ್ರ ಎಂದಿನಂತೆ ವಿಜಯ್ ಅವರನ್ನ ಹಿಟ್ ಮಾಡಲಿಲ್ಲ. ಸಿನಿಮಾ ಸೋತಿತು. ಅದಾದ ನಂತರ ಖುಷಿ ಸಾಧಾರಣವಾಗಿ ಕಂಡರೆ ಫ್ಯಾಮಿಲಿ ಸ್ಟಾರ್ ಚಿತ್ರ ಫ್ಲಾಪ್ ಆಯಿತು. ವಿಜಯ್ ದೇವರಕೊಂಡ ಪ್ರಸ್ತುತ ಗೌತಮ್ ತಿನ್ನನೂರಿ ಅವರೊಂದಿಗೆ ಕಿಂಗ್ಡಮ್ ಚಿತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿಜಯ್ ಪ್ರಸ್ತುತ ತಮ್ಮ ರಜೆಯನ್ನ ಆನಂದಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಈ ಫೋಟೋಗಳಲ್ಲಿ ವಿಜಯ್ ತುಂಬಾ ಫ್ರೆಶ್ ಆಗಿ ಕಾಣ್ತಿದ್ದಾರೆ. ಅವರು ಹಾಲಿವುಡ್ ಹೀರೋನ ರೇಂಜ್ ನಲ್ಲಿ ಕಾಣ್ತಿದ್ದಾರೆ. ಆದ್ರೆ ಅವರ ಪೋಸ್ಟ್ ಮಾಡಿದ 3 ಫೋಟೋಗಳಲ್ಲಿ ಒಂದರಲ್ಲಿ ಒಂದು ಹಿಂಟ್ ಸಿಕ್ಕಿದೆ. ನೀವು ಫೋಟೋಗಳನ್ನ ಸರಿಯಾಗಿ ಶೇರ್ ಮಾಡಿದ್ದೀರಿ, ಆದರೆ ಪೋಸ್ಟ್ ಮಾಡುವಾಗ ಮೊದಲು ನೀವು ಅವುಗಳನ್ನ ಪರಿಶೀಲಿಸಬೇಕಿತ್ತಲ್ವಾ ಬ್ರೋ ಎಂದು ಅನೇಕ ನೆಟಿಸನ್ಗಳು ಕಾಮೆಂಟ್ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ರಶ್ಮಿಕಾ ಶೇರ್ ಮಾಡಿದ ಫೋಟೋಗಳಲ್ಲಿ ಇದ್ದಂತಹ ರೆಡ್ ಫ್ಲಾಗ್ ವಿಜಯ್ ದೇವರಕೊಂಡ ಫೋಟೋ ಹಿನ್ನೆಲೆಯಲ್ಲೂ ಕಾಣಿಸಿದೆ. ಮತ್ತೊಂದೆಡೆ ನಿನ್ನೆ ರಶ್ಮಿಕಾ ಕೂಡ ಅದೇ ಸ್ಥಳದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಶ್ಮಿಕಾ ಪೋಸ್ಟ್ ಮಾಡಿದ 4ನೇ ಫೋಟೋದ ಹಿನ್ನೆಲೆಯಲ್ಲಿ ಇರುವ ಕೆಂಪು ಧ್ವಜವು ವಿಜಯ್ ದೇವರಕೊಂಡ ಹಂಚಿಕೊಂಡ ಫೋಟೋದಲ್ಲೂ ಇದೆ. ಇದಕ್ಕೆ ಅನೇಕ ನೆಟಿಸನ್ಗಳು ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿದ್ದಾರೆ. ನಟಿ ತನ್ನ ಪ್ರವಾಸದ ಅದ್ಭುತ ಚಿತ್ರಗಳನ್ನ ಪೋಸ್ಟ್ ಮಾಡಿದ್ದಾರೆ. ಅಲ್ಲಿ ಅವರು ಫುಲ್ ಸೈಡ್ ನಲ್ಲಿ ಅದ್ಧೂರಿ ಊಟವನ್ನ ಆನಂದಿಸುತ್ತಿರುವುದು ಕಾಣಬಹುದು. ತಂಗಾಳಿಯಂತಹ ಕಪ್ಪು ಉಡುಗೆ ಮತ್ತು ಚಿಕ್ಕ ಟೋಪಿ ಧರಿಸಿ ರಶ್ಮಿಕಾ ಸಲೀಸಾಗಿ ಸ್ಟೈಲಿಶ್ ಆಗಿ ಕಾಣ್ತಿದ್ರು. ಸ್ನೇಹಿತರೆ, ಈ ಜೋಡಿಯ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.